ಇದೆಲ್ಲ ನೀವೇ ಓನಾಗಿ ಮಾಡಿರೋದಲ್ಲ? ನಮ್ಮ ಅಕ್ಕ ಮಾಡಿದ್ದು, ಊಟಕ್ಕೆ ಹೋಗಿದ್ದಾರೆ. ಹೌದಾ? ಕಸ್ಟಮೈಸೇಷನ್ಸು ಮಾಡ್ಕೊಂಡಿದ್ದಾರೆ. ಲೈಕ್ ಮಾಡಿದ್ದಾರೆ ಹ್ಯಾಂಗಿಂಗ್ಸ್ ಬಲ್ಕ್ ಆರ್ಡರ್ಸ್ ತೊಗೊಳ್ತಾರೆ. ಅವ್ರು ಊಟಕ್ಕೆ ಹೋದ್ರು, ಈಗ ಹೋದಷ್ಟು. ಏನು ಬಾಕ್ಸಾ? ಹಾಂ, ಜ್ಯುವೆಲ್ರಿ ಐಡಮ್ ಅದೇ ಓಪನ್ ಮಾಡಬೇಕು. ಅವರೇ ಓನ್ ಕ್ರಾಫ್ಟ್ ಮಾಡೋದು. ನಂದೇ ಫೋನ್ ಕೊಡಲ್ಲ? ನಾನು ಮಾಡ್ತಾ ಇದ್ದೀನಿ. ಆ ಕಡೆ ಹೋಗಲ್ಲ. ವಿಡಿಯೋ ಮಾಡ್ಕೋಬೋದಾ? ಹೇಳ್ತೀರಾ? ಏನಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ ವಿಡಿಯೋದಲ್ಲಿ? ಬಿಸಿಲು ಬೇರೆ ಇದೆಲ್ಲ ಇದು ಇನ್ನೂ ತಲೆ ನೋಡಲ್ಲ. ಹೌದಾ? ಇದು 1000 ರೂಪಾಯಿ ಡಿಸ್ಕೌಂಟ್ ಹೋದ್ರೆ ಫಸ್ಟ್ಲಿ ಅಂತ ಕೈ ಮಾತ್ರ ಪ್ಯೂರ್ ಕಟ್. ನಾವೇ ನೇಕಾಡು ಮಾಡೋಕ್ಕೆ ಮಾಡ್ತಿದ್ವಿ ಕೆಲಸ. ಬಟ್ ಅದೇ ನೀವು ಬೇರೆಯವ್ರಿಗೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿಂದ ಬಂದಿರೋದು? ಗದಗ. ನಮ್ಮದು ಗದಗ. ಬಟ್ ಇಲ್ಲೇ ನಾಗರಬಾಗ. ಹೌದಾ? ಇದು ಬ್ಲೌಸ್ ಪೀಸ್ಗಳ? ಹಾಂ, ಇದು ಬ್ಲೌಸ್ ಪೀಸ್ 150. 150. ಇದು 200. ಇದರಿಂದನೇ ಬ್ಲೌಸ್ ಎಲ್ಲ ನಾನು ಯಾವುದಕ್ಕಾದ್ರೂ ಹೊಲಿಸ್ಬಿಟ್ಟು ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ತೀನಿ. ಈ ಥರ ಎಲ್ಲ ವರ್ಕ್ ಮಾಡೋದಕ್ಕೆ ಎಷ್ಟು ತಗೊಂಡ್ರೆ? ಇದು ವರ್ಕ್ ಅಲ್ಲ, ಸೂರತ್ತಿಂದ ಬಂದಿದ್ದು ಮೆಟೀರಿಯಲ್ಲು. ಸೊ ಅದು ಡೈರೆಕ್ಟಾಗಿ ಮಾಡಿಬಿಟ್ಟಿರ್ತಾರೆ, ಮಷೀನಿಂದ ಮಾಡಿರ್ತಾರೆ. ಮಟೀರಿಯಲ್ ಇಲ್ಲ, ಸ್ಟಿಚ್ ಮಾಡ್ತೀವಿ. ಸ್ಟಿಚ್ ಮಾಡಿದ್ದೀರಾ? ಬರೀ ಪೀಸ್ ಮಾತ್ರ ತಗೊಂಡು ಮಟೀರಿಯಲ್ ಮಾತ್ರ ತಗೊಂಡು ಬ್ಲೌಸ್ ನೀವು ಸ್ಟಿಚ್ ಮಾಡಿ ಈ ಥರ ರೆಡಿಮೇಡ್ ಬ್ಲೌಸ್. ಆಮೇಲೆ ಇದು ಒಂದು ಪೀಸ್ಗೆ ನಾರ್ಮಲ್ ಅಂದರೆ ಇವಾಗ 750 ಆಗುತ್ತೆ ಒಂದು ಪೀಸಿಗೆ. ಅದನ್ನು ಫ್ಯಾಷನ್ ಡಿಸೈನರ್ ಹತ್ರ ಕೊಡ್ತೀನಿ. ಇವಾಗ ನಾರ್ಮಲ್ ಕೊಡ್ತೀನಿ ನಾನು. ಆಮೇಲೆ ಕಡಿಮೆ ಹೊಲಿಸಿದ್ದೀನಲ್ಲ, ತುಂಬ ಬಲ್ಕಲ್ಲಿ 500 ಹಂಗೆಲ್ಲ ಕೊಟ್ಬಿಟ್ರೆ ಇನ್ನೂ ಕಡಿಮೆ ಮಾಡ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಇದೆ, ಫಸ್ಟ್ ಟೈಮ್ ನಾನು ಬ್ಲೌಸ್ ಹಾಕ್ತೀನಿ. ಹೇಗೆ ಕಾಣುತ್ತೆ ಅಂತ ತೋರಿಸ್ಬೇಕು ಜನರಿಗೆ. ಕಾಟನ್. ಹಾಂ, ಇದು ಎಲ್ಲ ಕಲಂಕಾರಿ ಇದು ಆಂಧ್ರದ್ದು. ಆಮೇಲೆ ಇದು ಹಾಲಿಂದ ಮಾಡಿರ್ತಾರೆ. ಹಾಲಿಂದ ಪೇಂಟ್ ಮಾಡಿರ್ತಾರಲ್ಲ, ಹಾಲು ಶೇಡ್ ಮಾಡೋಕ್ಕೆ ಕೊಡಲ್ಲ, ಕಲರ್ನ ಶೇಡ್ ಮಾಡೋಕ್ಕೆ ಕೊಡಲ್ಲ. ಆಮೇಲೆ ನೀವು ಮಷಿನ್ ವಾಶು ಮಾಡ್ಬೋದು. ಹೌದಾ? ಆಮೇಲೆ ಕಲರ್ ಏನಾಗಲ್ಲ. ಇದೆಲ್ಲ ಏನಂತಂದರೆ ಅದು ಸಿಲ್ಕ್ ಪಲ್ಲು ಬರುತ್ತೆ. ಆಮೇಲೆ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ. ಅಂದರೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತಲ್ಲ, ಆ ಥರ ಇದು ಎಲ್ಲ ಯುನಿಕ್ ಪೀಸಸ್. ಈ ಇಲ್ಕಲಲ್ಲಿ ಕಾಟನ್ ಬರೋದೆಲ್ಲ ಯುನಿಕ್ ಪೀಸಸ್. ಥ್ರೆಡ್ ಎಲ್ಲ ಇದೇನೂ ಆಗೋದಿಲ್ಲ. ದಾರ ಥರ ಇದೆ ಅಲ್ವಾ? ಇಲ್ಲ, ಅದು ಕಾಟನ್ ಇಲ್ಲ, ಆ ಥರ ಏನೋ ಇದೆಲ್ಲ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ. ಇಲ್ಲಿಂದ ಇಲ್ಲಿದೆ ಅಲ್ವಾ, ಇದು ಕಾಟನ್ನು, ಇಲ್ಲಿಂದ ಸಿಲ್ಕ್ ಮಾಡೋದು. ಬ್ಲೌಸ್ ಮಾತ್ರ ಬ್ಲೌಸ್ ರನ್ನಿಂಗ್ ಎಲ್ಲ ಪೀಸಲ್ಲೂ ಹಿಂಗೆ ಡಿಫ್ರೆಂಟ್ ಪಲ್ಲು ಬರುತ್ತೆ. ಇದು ನಿಮ್ಮದು ಶಾಪ್ ಇದೆಯಾ ಅಥವಾ ಆನ್ಲೈನ್ ಶಾಪ್? ಇಲ್ಲ, ಮನೇಲೇ ಮಾಡ್ತೀವಿ. ಅದು ಸೇಲ್ ಹೇಗೆ ಮಾಡ್ತೀರಾ? ಸೇಲ್ ಹೆಂಗೆ? ಸೇಲ್ ಅದೇ ಮನೇಲಿ ಈ ಥರ ಹಿಂಗೆ ಸ್ಟಾಲ್ ಬಂದಾಗ ಸ್ಟಾಲಲ್ಲಿ ಇಡ್ತೀನಿ. ಇಲ್ಲಾಂತಂದ್ರೆ ಮನೇಲಿ ಗೊತ್ತಿರೋರು ಬರ್ತಾರೆ. ನೀವೇ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತೀವಿ. ಆಮೇಲೆ ಪ್ರಾಡಕ್ಟ್ ಸೋಷಿಯಲ್ ಮೀಡಿಯಾ ಮುಖಾಂತರ ಸೇಲ್ ಸ್ವಲ್ಪ ಡೋನ್ಸೋ ಮಾಡ್ತೀನಿ. ಬೇಕು ಅಂತಂದರೆ ಡೋನ್ಸೋ ಮಾಡ್ತೀನಿ. ಆನ್ಲೈನಲ್ಲೂ ಮಾಡ್ತೀರಾ? ಆನ್ಲೈನ್ ಇರಲಿಲ್ಲ, ಮನೆ ಏನೋ ಅಷ್ಟು ದೊಡ್ಡದಿಲ್ಲ. ನಾಗರಬಾವಿ ಅಲ್ಲೇ ವಸುಂಧರಾ ಹೈಟ್ಸ್ ಅಪಾರ್ಟ್ಮೆಂಟ್ ಇದೆ ಅಲ್ಲೇ. ಆಮೇಲೆ ಆನ್ಲೈನ್ ಮಾಡ್ತಾ ಇದ್ರೆ ಅದಕ್ಕೆ GST ಅದು ಇದು ಎಲ್ಲ ಹಾಕ್ಬೇಕು. ಆಮೇಲೆ ಮೇಡಮ್ ಮಟೀರಿಯಲ್ ಸಿಗಲ್ಲ ನಮಗೆ. ಕೈಮಗ್ಗದಲ್ವ 3 ದಿನಕ್ಕೆ ಒಂದೊಂದು ಸರಿ ಮಾಡ್ತಾರೆ. ಅದು ಅಷ್ಟೊಂದು ಇವಾಗ ಸಿಗ್ತಾನೂ ಇಲ್ಲ. ಇದೆಲ್ಲಿ ಬಂದಾಗುತ್ತೆ ಇನ್ನೊಂದು ವರ್ಷ ಮಟೀರಿಯಲ್ ಸಿಗೋದಿಲ್ಲ. ಇನ್ನೇನು ಹೇಳಿ ಏನು ಮಾಡೋದು ಆನ್ಲೈನಲ್ಲಿ. ಅಂದರೆ ಕಡಿಮೆ ಹಾಂ, ಹೋಲ್ಸೇಲಿಗೆ ಕಡಿಮೆ ಡಿಸ್ಕೌಂಟ್ ಅಂತನಲ್ಲ, ಹೋಲ್ಸೇಲಿಗೆ ಏನು ಪ್ರೈಸ್ ಬರುತ್ತೆ ಅದು ಕೊಡ್ತೀವಿ. ಮಿನಿಮಮ್ ಎಷ್ಟು ಪರ್ಚೇಸ್ ಮಾಡಬೇಕು? ಮಿನಿಮಮ್ ಒಂದು 15 20 ಮೇಲೆ 10 ಮೇಲೆ ಒಂದು ಇದು ಇರುತ್ತೆ ಹೋಲ್ಸೇಲ್ ಪ್ರೈಸು. 20 ಮೇಲೆ ತಲೆನೋವು ಬಂದರೆ ಕೆನ್ಸಲ್ ಆದರೆ ಒಂದು ಕೆಮ್ಮು ಉರಿ
ಮಾಡೋದು ರೇಟಲ್ಲಿದೆ ಅಂತ ಅದಕ್ಕೆ ಕಾನ್ಫಿಡೆಂಟಾಗಿ ಮಾತಾಡ್ತಾರೆ. ಜಿಯೋ ಇದೆ ಅಂತ ಗೊತ್ತಿಲ್ಲಲ್ಲ ನಿನಗೆ ಗೊತ್ತಿಲ್ಲ. ಕಣ್ಣು ತುಂಬ ನಿಲ್ಲ ಎಷ್ಟು ಇದಕ್ಕೆ ಇದಕ್ಕೆ 1500 ಸರ್. ನೋಡಿ ಸಟ್ಟ ಬರುತ್ತೆ ನಿಮ್ಮ ಒಳಗಡೆ. ಸರ್ ನಮ್ಮದು ಶಾಪ್ ಇಲ್ಲ, ನಮ್ಮದು ಅಗಡಿ ಹಾವೇರಿ ಇಲ್ಲ. ಹಾವೇರಿ ಹತ್ರ ನಮ್ಮದು ಯೂನಿಟ್ ಇದೆ. ಇಲ್ಲಿಗೆ ಬಂದಿದ್ದೀರಾ? ಹೌದಾ? ಮತ್ತೆ ಹೇಗೆ ಇದೆಲ್ಲ ನೀವು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ಹಾಕಿದ್ವಿ. ಮತ್ತೆ ಮೊನ್ನೆ ಬೆಂಗಳೂರು ಬಂದಿದ್ವಿ. ಬಸ್ ವಸ್ತು ಹಾಕಿದ್ದೀವಿ, ನಿಟ್ಟಿಂದ ಹಾಕಿದ್ದೀವಿ. ಎಲ್ಲಿ ಮನೇಲೇ ಮಾಡೋದಾ ನಾವು ಇದೆಲ್ಲ? ನಮ್ಮದೇ ಇದೆ, ಹಿಂದೆ ಗೋಶಾಲೆ ಇದೆ ನಮ್ಮದು. ಸ್ಮಾಲ್ ಯೂನಿಟ್ ಹಾಕೊಂಡಿದ್ದೀವಿ ಎಲ್ಲ. ಹಾಗಾಗಿ ಅಂದ್ರೆ ಮಹಿಳೆಯರಿಗೆ ಅಂತ ಏನಾದರೂ ಹೇಳ್ಕೊಡ್ತೀರಾ ಇದ್ರ ಬಗ್ಗೆ? ಟ್ರೈನಿಂಗ್ ಅಂತ ಏನೂ ಕೊಟ್ಟಿಲ್ಲ. ನಾನು ಎನ್ ಜಿ ಒದಾಗ ವರ್ಕ್ ಮಾಡೋದ್ರಿಂದ ನನ್ನದು ಫ್ಯಾಷನ್ ಡಿಸೈನಿಂಗ್ ಆಗೋದು. ಓಕೆ. ನಾನು ಅಲ್ಲಿ ಎಂಬ್ರಾಯ್ಡ್ರಿ ಎಲ್ಲ ಪೇಂಟಿಂಗ್ಸ್ ಎಲ್ಲ ಮಾಡ್ತೀನಿ. ಇದ್ರದ್ದಂತ ಏನೋ ಟ್ರೈನಿಂಗ್ ಕೊಟ್ಟಿಲ್ಲ. ಸ್ನೇಹಿತರೆ, ಮೇಡಮ್ ಬಂದು ಹಾವೇರಿಯಿಂದ ಬಂದಿರೋದು ನೋಡಿ. ಇದೆಲ್ಲ ಟ್ರಾನ್ಸ್ಪೋರ್ಟಲ್ಲಿ ಹಾಕ್ಬಿಟ್ಟು ಇಲ್ಲಿ ಒಂದು ಸ್ಟಾಲ್ ಇದೆ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಲ್ಲಿರುವಂಥ ಜಯನಗರದ ಪ್ಲೇಸ್ಗೆ ಬಂದಿದ್ದಾರೆ. ಮೇಡಮ್, ನೀವು ಏನೇನೆಲ್ಲ ಮಾಡ್ತೀರಾ ಅನ್ನೋದು ಒಂಚೂರು ಇಂಟ್ರಡಕ್ಷನ್ ಮಾಡಿಕೊಡ್ತೀರಾ? ನಮ್ಮದು ಎಲ್ಲ ನ್ಯಾಚುರಲ್ ಅಗರಬತ್ತಿ, ಅಂದರೆ ಎಲ್ಲ ಗೋಮಯದಿಂದ ಮಾಡಿರೋದು. ಧೂಪ ಎಲ್ಲ ಇದೆ ನಮ್ಮದು, ಪ್ಯೂರ್ ಸೆಗಣಿಯಿಂದ ಮಾಡಿರುವಂಥ ಧೂಪ ಇದೆ. ಕೆಮಿಕಲ್ ಮತ್ತು ಕಾರ್ಬನ್ ಫ್ರೀ ಇರುವಂಥ ಧೂಪಗಳು. ಆಮೇಲೆ ಅದು ಇರಿಟೇಷನ್ ಆಗಲ್ಲ, ಫೀಲ್ ಮಾಡಬೇಕು. ಧೂಪ್ ಸ್ಟಿಕ್ಸ್ ಇದೆ ಉದ್ದಂದು. ಹಾಂ, ಆಮೇಲೆ ಮೇಡಮ್ ಇದು ಸಾಂಬಾಣಿ ಪೌಡರು 20 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರುವಂಥದ್ದು. ಈ ಕಣ್ಣು ಚಕ್ಕ, ದೃಷ್ಟಿ ಆ ಥರದ್ದೆಲ್ಲ ಹೋಗುತ್ತೆ. ಆಮೇಲೆ ಬಾಣಂತಿ ಮಗುಗೆ ಯೂಸ್ ಮಾಡ್ಬೋದು. ಏನೇನು ಇಂಗ್ರೀಡಿಯೆಂಟ್ ಹಾಕ್ತೀರಾ? ಇಲ್ಲಿ ಬಿಳಿ ಸಾಸಿವೆ, ಜಟಾಮಾಸಿ ಮತ್ತು ಏಲಕ್ಕಿ, ಲವಂಗ, ಆಮೇಲೆ ಇದು ಪ್ಯೂರ್ ಲೋಬನ್ ಅಂತೀವಿ. ನಿಮಗೆ ಅದು ಫೀಲ್ ಆಗುತ್ತೆ. ಎಲ್ಲ ಪೂರ್ತಿ ಹರ್ಬ್ಸ್ ಹಾಕಿ ಮಾಡಿದ್ದೀವಿ. ಮತ್ತೆ ನೀವು ಆನ್ಲೈನ್ ಡೆಲಿವರಿ ಏನಾದರೂ ಮಾಡ್ತೀರಾ? ಮೇಡಮ್, ಇದು ಆ್ಯಕ್ಚುಲಿ ಇದು ಧೃತಿ ಮಹಿಳಾ ಮಾರ್ಕೆಟಿಂದ ನಾವು ಬಂದಿರೋದು. ಧೃತಿ ಪೇಜ್ ಇದೆ, ಅಲ್ಲಿ ನಾವು ಎಲ್ಲ ಪ್ರಾಡಕ್ಟ್ಸ್ ಲಿಸ್ಟ್ ಎಲ್ಲ ಹಾಕ್ತೀವಿ. ಯಾವುದ್ರಲ್ಲಿದೆ ಪೇಜ್ ಅದು? ಧೃತಿ ಮಹಿಳಾ ಮಾರ್ಕೆಟ್ ಅಂತಲೇ ಇದೆ. ಧೃತಿ ಮಹಿಳಾ ಹೌದು, ಅಲ್ಲಿ ಆನ್ಲೈನ್ ಪೇಜ್. ಆನ್ಲೈನ್ ಪೇಜ್ ಅಂದರೆ ಇದು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲ? ಫೇಸ್ಬುಕ್ ಫೇಸ್ಬುಕ್ ಪೇಜ್. ಇದೆಲ್ಲ ತವ ಎಲ್ಲ ಅದು ಇಟ್ಟಿದ್ದೀವಿ. ಈಗ ರೀಸೆಂಟಾಗಿ ನಾವು ಮಾಡ್ತಿರೋದು. ಈಗ ಏನು ತವ ಇದು? ಬೀಡಿ ಕಾಸ್ಟ್ ಎಷ್ಟು weight ಇದೆ? ಸೀಸನ್ ಆಗಿದೆ, ಡೈರೆಕ್ಟ್ ಯೂಸ್ ಮಾಡೋದಷ್ಟೇ. ಹೌದಾ? ಡೈರೆಕ್ಟ್ ಹಾಕಿ. ಹೌದು. ಇದು ಕಲರು ಏನು ಆ್ಯಕ್ಚುಲಿ ಕಲರ್ ಏನೂ ಹಾಕಿಲ್ಲ, ಅದು ನ್ಯಾಚುರಲ್ ಕಲರೇ ಇದೆ. ತುಂಬಾ ವೆಯ್ಟ್ ಇದೆ. ಎಲ್ಲ ಥರದ್ದು ಸಿಗುತ್ತೆ. ಹಾಂ, ಚಪಾತಿ ರೊಟ್ಟಿ ಇದೆ, ದೋಸೆ ಇದೆ, ಪಡ್ಡು ಇದೆ. ಇದೇನು ಮೇಡಮ್? ಇದು ನ್ಯಾಚುರಲ್ ಆಯಿಲ್, ಪರ್ಫ್ಯೂಮ್ ಆಯಿಲ್. ಸ್ಮೆಲ್ ನೋಡಿ. ಆಮೇಲೆ ಅದಕ್ಕೆ ಕಿರಿಕಿರಿ ಆಗೋದಿಲ್ಲ. ಮತ್ತು 8 hours ನಿಮಗೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಎಕ್ಸ್ಟ್ರಾ ಆಯಿಲ್ ಮಾಡಿದ್ದಾರೆ. ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವ್ರದ್ದು ಏನಾದರೂ ಪ್ರಾಡಕ್ಟ್ ಬೇಕು ಅಂತಂದರೆ ಮೇಡಮ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ 9944 ಅಲ್ಲಿ ನೋಡಿ. 9944434256. ಮೇಡಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಏನಾದರೂ ನಿಮ್ಮ ಮನೆಗೆ ಬೇಕಾಗಿರುವಂತಹ ದೇವರಿಗೆ ಅಗರಬತ್ತಿಗಳು ಬೇಕಾಗಿದ್ದರೆ, ಲೈಕ್ ಈ ಥರ ತವ ಆಗಿರ್ಬೋದು, ದೋಸೆ ಇಂಚ್ ಆಗಿರ್ಬೋದು, ಪಲ್ಯ ಮಾಡೋದಕ್ಕೆ ಮೇಡಮ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಫಿಲೋಡೆಂಡ್ರಾನ್ ಅಂತ ಒಲಿಂಪಿಯಾಡ್ ಅಂತ. ನೀವು ಅಮೆಝಾನಲ್ಲೆಲ್ಲ ನೋಡಿ, ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಪ್ಲಾಂಟ್. ಇವಾಗ ಇದಕ್ಕೆ 800 ರೂಪಾಯಿ ಹೇಳ್ತಾರೆ. ಬಟ್ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಏನೂ ಹಾಳಾಗಲ್ಲ. ಅದು ಪಾಟ್ ಚೇಂಜ್ ಮಾಡ್ತಾ ಇದ್ದಾಗ ನೀವು ದೊಡ್ಡದಾಗಿ ಚೆನ್ನಾಗಿ ಬೆಳೆಯುತ್ತೆ. ಇದೇನು ಸುಮ್ಮನೆ ಕಡ್ಡಿ ಹಾಕೋದ ಇಲ್ಲ? ಇಲ್ಲ, ಇದೇನೇ ಗಿಡ. ಇದು ರೂಟ್ಸ್ ಇರಬೇಕು. ಇದು ಆರ್ಕಿಡ್ ಇದೆ. ಹಾಕಿದ್ದು ಅಲ್ಲ, ಇದು ಸುಮ್ಮನೆ ಇದು ಬೇರೆ ಹಾಕಿದ್ರೆ ಬರುತ್ತಾ ಇಲ್ಲ ಬೀಜ ಹಾಕಿದ್ರೆ? ಅದು ಹೇಗೆ ಪ್ರಾಪಗೇಟ್ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ಬಟ್ ಇದು ಆ ಬ್ರಾಂಚಸ್ ಬಂದು ಯೂಸ್ ಮಾಡ್ತಾರೆ. ಮತ್ತು ಟಿಶ್ಯೂ ಕಲ್ಚರ್ ಎಲ್ಲ ಮಾಡಿ. ನೋಡಿ, ಇದು ಫುಡ್ ಆ್ಯಂಡ್ ಫಾರ್ಮಿಂಗ್. ಈ ಥರ ತೆಗಿಯೋದು ಮೇಡಮ್, ಈ ಥರ ಹಾಕೋದು. ಇದು ಶೋಲ್ಡರಿಗೆ ಕಾಪು ಹಾಗೆ
ಸ್ಪೈನಲ್ ಕಾರ್ಡ್ ಮೇಡಮ್, ಇದು ಕೂಡ ಮೊದಲು ಸೆಲೆಕ್ಟ್ ಮಾಡ್ತೀವಿ. ಇದು ಸ್ಪೈನಲ್ ಕಾರ್ಡ್, ಇದು ಬಂದ್ಬಿಟ್ಟು ಬ್ಯಾಕಿಗೆ ಮೇಡಮ್. ಇದಕ್ಕೆ ಈ ಥರ ಬನ್ನಿ ಸರ್, ನೋಡಿ ಇದು ತಿರುಗಿ ಏನಿಂದ 3, 2, 1 ಗೋ. ಮತ್ತೆ ಮಾಡಿ ಮೇಡಮ್ ಹೋಮ್ ಮೇಡ್ ಅಂತ ಹೇಳ್ಬಿಟ್ಟು ಬಿಸ್ಕೆಟನ್ನು ಮನೆಯಲ್ಲೇ ಮಾಡ್ತಾರೆ. ಸೊ ಯಾವ ರೀತಿ ತಯಾರಿಸ್ತಾರೆ, ಅವರ ಒಂದು ಶಾಪ್ದು ಡೀಟೇಲ್ಸ್ ಏನು ಎಲ್ಲ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್, ಹೇಳಿ. ಸ್ವೀಟ್ ಕುಕೀಸ್ ಇದು. ನೋ ಮೈದಾ, ನೋ ಶುಗರ್, ಜಾಗ್ರಿ, ವೀಟ್ ಮತ್ತು ಬಟರ್ ಯೂಸ್ ಮಾಡೋದು, ಏನು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡೋಲ್ಲ. ಅದರಲ್ಲಿ ಜಾಗ್ರಿ, ಮಸಾಲ ಮತ್ತು ಚಾಕ್ಲೇಟ್ ಫ್ಲೇವರ್ ಇದೆ. ರಾಗಿ ಕುಕೀಸಲ್ಲಿ 75% ರಾಗಿ ಇರುತ್ತೆ, 25% ವೀಟ್. ಯಾವ್ಯಾವ ಥರದ ಬಿಸ್ಕೆಟ್ ಮಾಡ್ತೀರಾ ಮೇಡಮ್? ಇದು ಜಾಗ್ರಿ ಇದೆ, ಅದರಲ್ಲಿ ಚಾಕ್ಲೇಟ್ ಫ್ಲೇವರ್ಸ್ ಇದೆ, ಆಮೇಲೆ ಮಸಾಲ ಕುಕೀಸ್. ಮೈದಾ ಯೂಸ್ ಮಾಡಲ್ವಂತ ನೋಡಿ ಸ್ನೇಹಿತರೆ. ಇದು ಬಂದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನಾವು ಕೂಡ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ನಿಮಗೇನಾದರೂ ಬಿಸ್ಕೆಟ್ ಈ ಥರ ಹೋಮ್ ಮೇಡ್ ಬಿಸ್ಕೆಟ್ ಬೇಕು ಅಂದರೆ ಮೇಡಮ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಳ್ತಾರೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೇಡಮ್ದು ಶಾಪ್ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಮೇಡಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಡಮ್ ಪ್ಲೀಸ್. 9480898236. ನೀವು ಬಂದಿರೋದು ಎಲ್ಲಿದೆ ಮೇಡಮ್? ಉತ್ತರಳ್ಳಿ. ಇದೇನಂತ ಹೇಳ್ತೀರಾ ಸ್ವಲ್ಪ ಅದು ಹೋಮ್ ಮೇಡ್ ಚಾಕ್ಲೇಟ್ಸ್ ಹೇಳಿ. ನೋಡಿ, ಇದು ಕೂಡ ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತೆ. ಯಾರಿಗಾದ್ರೂ ನೀವು ಬರ್ತ್ಡೇ ಪಾರ್ಟಿಗೆ ಲೈಕ್ ಏನಾದರೂ ಮಕ್ಕಳಿಗೆ ನೀವೇನಾದರೂ ತೊಗೊಂಡೋಗಿ ಕೊಡಬೇಕು, ಯಾರನ್ನಾದ್ರೂ ನೋಡೋಕ್ಕೆ ಹೋಗ್ತೀರಾ ಅಂದಾಗ ತುಂಬಾ ಚೆನ್ನಾಗಿರುತ್ತೆ. ಕ್ಯೂಟ್ ಪ್ಯಾಕಿಂಗ್ ಅಂತಲೇ ಹೇಳ್ಬೋದು. ಕಸ್ಟಮೈಸ್ ಆರ್ಡರ್ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಆರ್ಡರ್ ಕೂಡ ಮಾಡಿಕೊಡ್ತಾರಂತೆ. ಇದು ಏನೇನು ಅಷ್ಟೇ. ಈ ಥರ ನೋಡಿ ಹಲವಾರು ಬಿಸ್ಕೆಟ್ಗಳಿದೆ ನೋಡಿ, ಈ ಥರ. ಆಮೇಲೆ ಇದೊಂದು, ಇದರಲ್ಲೇ ಫ್ಲೇವರ್ಸ್ ಇದೆ, ಮಸಾಲೆ, ಚಾಕ್ಲೇಟು, ಆಮೇಲೆ ವೆನಿಲಾ. 3 ಫ್ಲೇವರ್ಸ್ ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಹೌದಾ, ನೀವು ನಿಮ್ಮ ಹೆಸರು? ನಾಗಮಣಿ. ನಾನು ಬೆಂಗಳೂರಲ್ಲಿ ಎಲ್ಲಿ ಮೇಡಮ್? ಸೊ 23 ಇಯರ್ಸಿಂದ ಈ ಒಂದು ಅವರು ಮೇಯ್ನಾಗಿ ಅಂದರೆ 23 ವರ್ಷದ ಹಿಂದೆ ಯಾವುದು ಏನೂ ಇರಲಿಲ್ಲ. ಇಂಟರ್ನೆಟ್ ಶಾಪ್ ಮಾಡಿ ಏನು ಮೇಡಮ್ ಇದನ್ನು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್, ಯಾವ ಥರ? ನನ್ನಾರಿ ಹಣ್ಣು ಸಕ್ಕರೆ ಬೇರೆಯಲ್ಲಿ ಸೈನ್ಸ್ ಸಲ್ಸಕ್ಕರೆ ಇಲ್ಲ ಅಂತ. ಸೊ ಇದು ಬಾಡಿಗೆ ಅಲರ್ಜಿ ಅವಾಯ್ಡ್ ಮಾಡುತ್ತೆ. ಬಾಡಿ ಹೆಂಗೆ ಇದು ಯೂಸ್ ಮಾಡೋದು? 7 or 8 1 kg 7 ಅಷ್ಟೇ. ಶುಗರ್ ಎಲ್ಲ ಹೇಗೆ ಇದು ಕುಡಿಯೋದು ಹೇಗೆ? ಸೊ ಅರ್ಲಿ ಅರ್ಲಿ ಮಾರ್ನಿಂಗು ಅದೇ ಖಾಲಿ ಹೊಟ್ಟೆಯಲ್ಲೇ ತಗೋಬೇಕಾ? ಖಾಲಿ ಹೊಟ್ಟೆಯಲ್ಲೇ ತಗೋಬೇಕು. ಎಷ್ಟು ತಿಂಗಳು ತಗೋಬೇಕು? ರೆಗ್ಯುಲರ್ ಕಾಫಿ ಹೇಗೆ ಎಲ್ಲಾನು ಸೇಮ್, ಎಲ್ಲಾನು ಒಂದು ಆರೆಂಜ್ ಫ್ಲೇವರ್. ಮಿಕ್ಸ್ ಇದೆ. ಹಾಗೆ ಇದು ನೋಡಿ, ಇದು ಪೇಷಂಟ್ಗೆ ಸ್ಪೆಷಲ್ ಆಗಿ ಮಾಡಿದ್ದಾರೆ. ಸುಮಾರು ಒಂದು 12 ಗಿಡಮೂಲಿಕೆ ಸೇರಿಸಿ ಮಾಡಿದ್ದಾರೆ ಡಯಾಬಿಟಿಸ್ ಪೇಷಂಟ್ಸ್ಗೆ. ಇದು 1:10 ಪ್ರಮಾಣದಷ್ಟು ಇದೆ. ಓಕೆ ಓಕೆ. ತುಂಬ ಕಹಿ ಕಹಿ ಒಂದು. ಇದು ಮಸ್ಟ್ ಅಂಡ್ ಶುಡ್ ಎಂಟಿ ಸ್ಟಮಕ್ ತಗೊಳ್ಳಿ, ಆಗ ಅವ್ರಿಗೆ ಅದ್ರ ಬೆನಿಫಿಟ್ ಏನು ಯಾವ ಥರ ಅದು? ಅರ್ಲಿ ಮಾರ್ನಿಂಗ್. ಅಲ್ಲಿ ಬಿಸಿನೀರಲ್ಲ, ಮಾಮೂಲು ನೀರು ನಿಮ್ಮ ಲೈಕ್ ಬಿಸಿನೀರು ತಣ್ಣೀರು. ಡಯಾಬಿಟಿಸ್ ಇದು ಮಾಡ್ತೀರಾ? ಡಯಾಬಿಟಿಸ್ ಯಾವ ಥರ ನಿಮ್ಮದು ಅಮೆಜಾನ್, ಫ್ಲಿಪ್ಕಾರ್ಟ್ ಆ ಥರ ಇಲ್ಲ ಇಲ್ಲ ಹಾಗೇನು ಜಸ್ಟ್ ಜನರಲ್ ಆಗಿ ಅಂದರೆ ಲೈಕ್ ಇನ್ಸ್ಟಾಗ್ರಾಮ, ಫೇಸ್ಬುಕ್ ಅದೇನಾಗಿದೆಯಾ? ಈಗ ನಮಗೆ ಬೇಕು ಅಂದರೆ ನಾವು ಹೇಗೆ ತರಿಸ್ಕೊಳ್ಬೇಕು? ನಮ್ಮ ನಂಬರ್ ನಿಮ್ಮದು ಕಾಂಟ್ಯಾಕ್ಟ್ ಕೊರಿಯರ್ ಮಾಡ್ತೀರಾ? ವಾಟ್ಸಪ್ ಯೂಸ್ ಮಾಡ್ತೀರಾ? ವಾಟ್ಸಪ್ ಇದೆ, ಕೊರಿಯರ್ ಎಲ್ಲ ಸೊ ಏನೇನಿದೆ ಅಂತ ಸ್ವಲ್ಪ ಹೇಳ್ಬೋದಾ? ನಮ್ಮ ಒಂದು ಅಂಗಡಿ ಇಷ್ಟು ಒಂದು 15-20 ವೆರೈಟಿ ಜ್ಯೂಸಸ್ಗಳೆಲ್ಲ ಹೆಲ್ತಿ ಜ್ಯೂಸಸ್, ಆಯುರ್ವೇದಿಕ್. ಅದ್ರ ಜೊತೆಗೆ ಅವರು ಚಟ್ನಿ ಪುಡಿಗಳು, ಸಾಂಬಾರು ಪುಡಿ, ರಸಂ ಪೌಡರ್ ಎಲ್ಲ ಇರುತ್ತೆ. ಇನ್ನು
ಈ ಹಲ್ವಗಳೆಲ್ಲ ನಮ್ಮ ಶೃಂಗೇರಿಯಿಂದ ಬರ್ತದೆ. ಅಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಹಣ್ಣುಗಳು ಎಕ್ಸ್ಟ್ರಾ ವೇಸ್ಟಾಗಿ ಬಿದ್ದಿರುತ್ತೆ. ಡಿಫ್ರೆಂಟ್ ಹೌದು. ಎಲ್ಲ 6-7 ವೆರೈಟಿ ಇದೆ. ಹಲಸಿನ ಹಣ್ಣು, ಗೋವಾ, ಇದು ಅವರು ಗೋವಾದು ಗುಜರಾತಿಂದ ತರಿಸ್ತಾರೆ. ಮ್ಯಾಂಗೋ ಇದೆ, ಅಂಜೀರ್ ಇದೆ, ಅಲ್ಲಿ ಡ್ರೈ ಫ್ರೂಟ್ಸ್ ವಿತ್ ಗೋಂದು ಅಂಟು ಮತ್ತು ಅಂಜೀರ. ಸೊ ಇದೆಲ್ಲ ಹಾಕಿ ವಿತ್ ತುಪ್ಪ ಜೊತೆ ಹಾಕಿ ಹಲ್ವಾ ಮಾಡಿದ್ರು. ಇದೆಲ್ಲ ಹೇಗೆ ಜೇನುತುಪ್ಪ ಮತ್ತು ಇದೇನೋ ಮಾಡಿದಿರಲ್ಲ ಮೇಡಮ್ ಡ್ರೈ ಫ್ರೂಟ್ಸ್ದು? ಹಾಂ, ಇದು ಮಾಮೂಲು ಜೇನು. ಇದು ಇವೆಲ್ಲ ಇದೇನು ಕರಂಜ ಹಂಗೆ ಹೂವಾಗೋ ಟೈಮಲ್ಲಿ ಮರದ ಕೆಳಗೆ ಪೆಟ್ಟಿಗೆ ಇಡ್ತಾರೆ ಜೇನು ಹಾಗೆ ಬರೀ ಹಂಗೆ ಹೂವನ್ನೇ ಅವರು ಹಿಡ್ಕೊಂಡು ಅದಾಗೋ ಜೇನು. ಹಾಗೆ ಲಿಚ್ಚಿ ಜಾಮೂನ್ ಅವೆಲ್ಲ ಸೀಸನ್. ಅದು ಬಿಟ್ಟು ಇದು ಮಾಮೂಲಿ ಎಲ್ಲ ಫ್ಲವರ್ಸ್ ಎಲ್ಲ ಇದೆ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಗೆ ಮಾಡಿದ್ರೆ ಇದು ಸೇಮ್ ಅಲ್ವಾ? ಇಲ್ಲ, ಅದು ಬೇರೆ ಇದೆ. ಇದು ನನ್ನ ಸೊಗದೆ ಬೇರೆ, ಇದು ಡಯಾಬಿಟಿಸ್. ಇದು ಶುಗರ್ ಇದೆ, ಅದು ಶುಗರ್ ಇಲ್ಲ. ಟೇಸ್ಟ್ಗೆ ಏನಾದರೂ ಇದೆ. ಇದು ಎಷ್ಟು ದಿನ ತಗೋಬೇಕಾಗುತ್ತೆ? ನೀವು ಯೂಶಲಿ ಡಯಾಬಿಟಿಸ್ ಇದೆ ಅಂದರೆ ನೀವು ರೆಗ್ಯುಲರು ತಗೊಂಡ್ರೆ ನಿಮ್ಗೆ ಅದರ ಎಫೆಕ್ಟ್ ಬೇಗ ಗೊತ್ತಾಗುತ್ತೆ. ಬೆನಿಫಿಟ್ಸ್ ಎಲ್ಲ ತುಂಬ ಬೇಗ ಗೊತ್ತಾಗುತ್ತೆ. ನೋಡಿ, ಇದು ಗೋಡಂಬಿ, ಇದು ಪೆರಿ ಪೆರಿ ಮಸಾಲ ಮಿಕ್ಸ್ ಇದೆ, ಅದರಲ್ಲಿ ಗಾರ್ಲಿಕ್ ಇದೆ, ಅದರಲ್ಲಿ ಯಾವುದು ಗಾರ್ಲಿಕ್ ಇದೆ. ಹಾಗೆ ಚಿಪ್ಸ್ ಎಲ್ಲ ಇದು ಬನಾನದು ಎಲ್ಲ ನಿಮಗೆ ರೌಂಡ್ ಕಟ್ಟಿಂಗ್ಸ್ ಸಿಗುತ್ತೆ. ಇದು ಹ್ಯಾಂಡ್ ಮೇಡ್ ಉದ್ದ ಕಟ್ ಮಾಡಿ ಅದು ಜೀರಿಗೆ ಮೆಣಸು, ಚಿಕ್ಕದು ಗಾಂಧಾರಿ ಮೆಣಸು ಅದ್ರ ಏನು ಪಿಕ್ಕಲ್ ಜೀರಿಗೆ ಅಪ್ಲೈ ಮಾಡಿ. ಇನ್ನು ಸಾಗರದ ಕಾಕಲ್ ಅಂತ ಸಾಗರ ಅವ್ರು ತುಂಬ ಫೇಮಸ್ ಅದು ಜೀರಿಗೆ ಅಪ್ಲೈ ಮಾಡಿ. ಚಟ್ನಿನ ಇಲ್ಲ, ಪಿಕ್ಕಲ್ ಆಗುತ್ತೆ. ನಮ್ಮ ಹತ್ರ ನಮ್ಮ ಕಾಲೇಜಲ್ಲಿ ನಾವು ತುಂಬ ರೇರ್ ಇದೆ. ಎಲ್ಲ 2-3 ವರ್ಷಕ್ಕೊಂದ್ಸರಿ ಇದು ಬೆಳೆ ಬರುತ್ತೆ. ಆಗ ಕಟ್ ಮಾಡಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ. ಇಷ್ಟೇ ಚಿಕ್ಕದು ಸ್ಪೆಷಲ್ ಅಂದರೆ ಮೀಡಿಯಮ್ ಪಿಂಕ್ ಆಯ್ತಾ? ಇಡಿಲೇನೆ ಇದು ಜೀರಿಗೆ ಮಿಡಿ 3 ವೆರೈಟಿ ಬರುತ್ತೆ. ಇದು ಮೇಡಮ್ ಪುಳಿಯೋಗರೆ ಗೊಜ್ಜು, ಅದು ಹೋಮ್ಮೇಡ್ ಪುಳಿಯೋಗರೆ ಗೊಜ್ಜು, ಮೈಸೂರು ಸ್ಟೈಲ್ ಅದು. ಹಾಗಾಗಿ ಎಂಟೈರ್ ಆಲ್ಮೋಸ್ಟ್ ಎಲ್ಲ ವೆರೈಟಿನೂ ಎಲ್ಲೆಲ್ಲ ಸ್ಪೆಷಾಲಿಟಿ ಯೂನಿಕ್ ಪ್ರಾಡಕ್ಟ್ಸ್ ಓಕೆ. ಇವೆಲ್ಲ ಎಂಟೈರ್ ಬಂದು ಸಪ್ಲೈ ಇದ್ರ ಮೇಲೆ ಏನು ಇದೆ? ಹಾಕಿಲ್ಲ. ಸೊ ನಮಗೆ ಬೇಕಾದರೆ ಅದೇನೇನು ನಾವು ಈಗ ಆರ್ಡ್ರ್ ಮಾಡ್ತೀನಿ ನಾನು ಏನು ಬೇಕು ಅಂತ ರೆಡಿ ಆಗಿದ್ರೆ ತಕ್ಷಣ ಬನಾನ ನಾವು ಯೂಸ್ ಮಾಡೋದು. ಇದೇ ಎಲ್ಲ ಬನಾನಿಲ್ಲ, ಬನಾನ ಹ್ಯಾಂಡ್ ಮೇಡು, ಕೈಯಲ್ಲಿ ರೆಡ್ ಚಿಲ್ಲಿ, ಅದು ಜೀರಿಗೆ ಮೆಣಸಿನ ಖಾರ, ಇದು ಸಾಲ್ಟ್, ಸಾಲ್ಟ್ ಇದು ಒಂಥರ ಚಿಲ್ಲಿ. ಇದು ಹೆಂಗಿನ ಫ್ಲೇವರ್ ಬಾಯಲ್ಲಿ ಹೀಟ್ ಹಾಕಿದ ತಕ್ಷಣ ಬರುತ್ತೆ. ಇದು ನೋಡಿ ಜೀರಿಗೆ ಮಿಡಿ, ಇದು ಮೊದಲ ದೇವರಿ ಎಲ್ಲ ಇದು ಬರುತ್ತೆ. ಥ್ಯಾಂಕ್ ಯು. ನೆಲ್ಲಿಕಾಯಿ ಅಂತಾರಲ್ಲ, ನೆಲ್ಲಿಕಾಯಿ ಇದೆ. ಹಾಂ, ಬನಾನಾ ಚಿಪ್ಸ್ ನೋಡಿ ಸ್ಯಾಂಪಲ್. ನೆಲ್ಲಿಕಾಯಿ ಆಮ್ಲ, ಅಂಟೆಕಾಯಿ, ಹಾಂ, ಎಳ್ಳಿಕಾಯಿ ಅಂತ ಎಳ್ಳೆಕಾಯಿ,